ನಾನು ಈ ಲಾಯರ್ ಕೆಲಸನ ಬಿಟ್ಬಿಟ್ಟು ರೌಡಿ ಆಗ್ಬಿಡೋಣ ಅಂತ ಇದ್ದೀನಿ. ಕಾಸು ಕೇಳಿದ್ರೆ ಜಗಳಕ್ಕೆ ಬರ್ತಾರೆ. ಮಾಮ ಯಾವ್ದಾದ್ರು ಸ್ಕೆಚ್ ಇದ್ರೆ ಹೇಳು, ಆಯುಧನೆಲ್ಲ ಸಾಣ ಹಿಡಿಸ್ತೀನಿ. ಇಲ್ಲ ಒಂದ್ ನಿಮಿಷ ಇರು. ಕಾರ್ ಮನೇಲಿ ಇಟ್ಬಿಟ್ಟು ಬೈಕಲ್ಲಿ ಬರ್ತಾ ಇದ್ದಾನೆ, ದೊಡ್ಡ ಜಿಪಣ ಅವನು. ಆಮೇಲೆ ಮಾಡ್ತೀನಿ. ಸರ್ ಗುಡ್ ಮಾರ್ನಿಂಗ್ ಸರ್. ನನ್ನ ಶೋ ಸಾಕಾಗಿತ್ತು ಸರ್, ಮುತ್ಕೊಡೋದು ತಪ್ಪಲ್ಲ ಅಂತ ಬಂಬಾಟಾಗಿ ಹೇಳಿದ್ರಿ. ಟಿವಿ ಶೋಸ್ ನಲ್ಲೆಲ್ಲ ಹಾಗೆ ಹೇಳೋದು. ಅದೇ ಕರೆಕ್ಟ್ ಅನ್ಕೊಂಡು ಮುತ್ತಿಡಕ್ ಹೋದ್ರೆ 32 ಹಲ್ಲನ್ನು ಉದುರಿಸ್ಬಿಡ್ತಾರೆ. ಅರ್ಥ ಆಯ್ತಾ? ಹಿಡ್ಕೋ ಇದನ್ನ. ಯಾರು ಬಂದಿದ್ದಾರೆ? ರಮ್ಯಾ ಕೃಷ್ಣ ಮತ್ತೆ ಅವ್ರ ಅಮ್ಮ. ರಮ್ಯಾ ಕೃಷ್ಣ ರಮ್ಯಾ ಅವರಿಗೆ ಸಂಬಂಧಪಟ್ಟ ಹಾಗೆ ಮಾಧವ ಒಬ್ಬ ಸಕ್ಸಸ್ಫುಲ್ ಹಸ್ಬೆಂಡ್ ಅಲ್ಲ. ಕರೆಕ್ಟಾ? ಓಡ್ ಹೋಗಿ ಮದ್ವೆ ಆಗಿರೋ ಇವಳನ್ ಕೇಳಿದ್ರೆ ಏನ್ ಹೇಳ್ತಾಳೆ? ನಾನ್ ಹೇಳ್ತೀನಿ, ಅವನು ಮಾರ್ಕೆಟ್ ರೌಡಿ. ಕುಡಿಯೋದಕ್ಕೆ ಅವನತ್ರ ದುಡ್ಡಿರತ್ತೆ. ಮದ್ವೆ ಆಗಿ 1 ವರ್ಷ ಆಗಿದೆ. ಇಲ್ಲಿವರೆಗೂ ಹಾಲಿಡೇಗೆ ಅಂತ ಸಿಂಗಾಪುರ್ಗೋ ಗೋವಾಗೋ ಕರ್ಕೊಂಡ್ ಹೋಗಿದ್ದಾನ? ಹೇಳಿ ನೋಡೋಣ. ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿಗೆ 4 ಜನನ್ ಕರ್ದು ಒಂದು ಸಣ್ಣ ಕೇಕ್ ಕಟ್ ಮಾಡ್ಬೇಕು ಅಂದ್ರೆ ಅವನತ್ರ ದುಡ್ಡಿಲ್ಲ. ತಿಂಗ್ಳಿಗೊಂದ್ಸಲ ಪೋತೀಸ್ಕೋ ಮೈಸೂರ್ ಸಿಲ್ಕೋ ಕರ್ಕೊಂಡ್ ಹೋಗಿ ಒಂದ್ 200 ರೂಪಾಯಿ ಸೀರೆನಾದ್ರೂ ಕೊಡಿಸ್ತಾನ? ಅದು ಕೂಡ ಇಲ್ಲ. ಏನ್ ಗಂಡ್ಸು ಸರ್ ಅವನು? ಇಷ್ಟ್ ದಿನ ಆದ್ರೂ ಒಂದು ಸಿನಿಮಾಗಾದ್ರೂ ಕರ್ಕೊಂಡ್ ಹೋಗಿದ್ದಾನ? ಕೇಳಿ ಇವಳನ್ನ. ಹಾಸ್ಪಿಟಲ್ ಅಲ್ಲಿ ಇಡೀ ದಿನ ಕೆಲ್ಸ ಮಾಡ್ಕೊಂಡ್ ಬಂದು ಅವನಿಗೋಸ್ಕರ ಒಂಟಿಯಾಗಿ ಕಷ್ಟ ಪಡ್ತಿದ್ದಾಳೆ. ಅಂದ್ರೆ ನೀವು ಒಂಟಿಯಾಗಿ ಮಲ್ಕೋತಿದ್ದೀರಾ? ರಾತ್ರಿ ಊಟ ಕೂಡ ಅವನಿಗೆ ಅನ್ನನೇ ಬೇಕು. ತಿನ್ನೋದ್ ಒಳ್ಳೇದಾ? ಶುಗರ್ ಬರುತ್ತೆ ತಾನೆ? ಅರೆ ಸರಿಯಾಗಿ ಹೇಳಿದ್ರಿ. ಅನ್ನ ತಿಂದವ್ರು ಯಾರು ಇದುವರೆಗೂ ಸತ್ತಿಲ್ಲ ರೀ. ಪಾಯಿಂಟಿಗೆ ಬನ್ನಿ ಲಾಯರ್ ಅವ್ರೆ. ಬರ್ತೀನಿ. ಪಾಯಿಂಟ್ ನಂಬರ್ 1, ಅತ್ತೆಯವರು ಅಳಿಯನ್ನ ಕೆಲ್ಸಕ್ ಬಾರ್ದವನು ಅಂತ ಹೇಳ್ತಿದ್ದಾರೆ. ಅದೇ ಮಾಧವನ್ ಪರವಾಗಿ ಇಲ್ಲಿ ಯಾರು ಮಾತಾಡಕ್ಕಿಲ್ದೇ ಇರೋದ್ರಿಂದ ಅವನ್ ಪರವಾಗಿ ಕೆಲವು ವಿಷಯಗಳನ್ನ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದೀನಿ. ನೀವು ತಪ್ಪು ತಿಳ್ಕೊಬಾರ್ದು. ವೆಡ್ಡಿಂಗ್ ಆನಿವರ್ಸರಿಗೆ ಒಂದು ದೊಡ್ಡ ವೆನಿಲಾ ಕೇಕ್ ಅನ್ನ ಕಟ್ ಮಾಡಿಸೋನೆ ದೊಡ್ಡ ಮನುಷ್ಯ ಅಲ್ಲ. ಮೈಸೂರು ಸಿಲ್ಕೋ ಪೋತಿಸ್ಕೋ ಕರ್ಕೊಂಡು ಹೋಗಿ ಒಂದು ರೇಷ್ಮೆ ಸೀರೆ ಕೊಡಿಸ್ಬಿಟ್ರೆ ಅವನು ಏನ್ ದೊಡ್ಡ ಮನುಷ್ಯ ಅಲ್ಲ. ಅಮ್ಮ ಸೀರಿಯಲ್ ನೋಡೋದಕ್ಕೊಂದು ಟಿವಿ, ಹೆಂಡತಿ ಸ್ಟಾರ್ ಟಿವಿ ನೋಡೋದಕ್ಕೆ ಇನ್ನೊಂದು ಟಿವಿ ತಂದಿಡದೇ ಇರೋನು ಕೆಲ್ಸಕ್ ಬಾರ್ದವನು ಅಂತ ಅವನನ್ನ ಅವಮಾನ ಮಾಡ್ಬೇಡ್ರಿ. ಮನೆ ಅರಮನೆ ತರ ಇರ್ಬೇಕು, ಹೆಂಡತಿ ಐಶ್ವರ್ಯ ರೈ ತರ ಇರ್ಬೇಕು ಅನ್ಕೊಳ್ಳೋನು ದಿನಾ ಚಿಂತೆಯಲ್ಲಿ ಕುಡಿತಾನೆ. ಆ ತರ ನೋವಿಟ್ಕೊಂಡಿರೋ ಗಂಡಸರು ಪ್ರತಿದಿನ ವೈನ್ ಶಾಪ್ ಮುಂದೆ ಕುಡಿಯೋದಕ್ಕೆ ಕ್ಯೂ ನಿಂತಿರ್ತಾರೆ. ಅವ್ರಿಗೆ ಕೊಡೋ. ನೋ ಥ್ಯಾಂಕ್ಸ್, ನಾನ್ ಜ್ಯೂಸೇ ಕುಡಿಯೋದು. ರಮ್ಯಾ, ನಿನ್ ಗಂಡನ ಸರಿಯಾಗಿ ಅರ್ಥ ಮಾಡ್ಕೋ. ಈ ಪ್ರಪಂಚ ಗೆದ್ದಿರೋರ್ಗ್ ಮಾತ್ರ ಸ್ವಂತ ಅಲ್ಲ, ಸೋತಿರೋರು ಕೂಡ ಇಲ್ಲೇ ಬದುಕ್ಬೇಕು. ನೀನೊಬ್ಳು ನರ್ಸ್. ಕುಡಿಯೋದು ಕೆಟ್ಟ ಅಭ್ಯಾಸ. ರೋಗಿ ಮೇಲೆ ಅಸಹ್ಯ ಪಟ್ಕೊಳ್ಳದೆ ಅವನಿಗೆ ಟ್ರೀಟ್ ಮಾಡೋದು ನರ್ಸ್ ಡ್ಯೂಟಿ. ಹೇಳಿದ ಮಾತನ್ನ ಕೇಳದೆ ನಿನ್ನ ವೈವಾಹಿಕ ಜೀವನನ ಹಾಳು ಮಾಡ್ಕೊಂಡ್ರೆ ನಷ್ಟ ಆಗೋದು ನಿನಗೇನೆ. ನಾನು ಹೇಳೋಷ್ಟು ಹೇಳಿದೀನಿ, ಇನ್ನು ನಿನ್ನಿಷ್ಟ. ಸಾರಿ ಸರ್, ನಂಗೆ ಡಿವೋರ್ಸ್ ಬೇಡ. ರಮ್ಯಾ, ಏನ್ ಹೇಳ್ತಿದ್ಯೆ? ಅಮ್ಮ ಪ್ಲೀಸ್ ನನ್ನ ಬಲವಂತ ಮಾಡ್ಬೇಡಿ. ನಿಂತ್ಕೊಳೆ. ಮಾಧವ ಇಲ್ಲಾಂದ್ರೆ ನನ್ ಬದುಕಲ್ಲಮ್ಮ. ರಮ್ಯಾ, ಅದು ಪ್ರೀತಿ ಇರೋ ಹೆಂಡತಿ ಅಂದ್ರೆ. ನೀನು ಪ್ರೀತಿ ಇಲ್ದಿರೋ ಅತ್ತೆ. ಯೋ ಲಾಯರು, ಇದಕ್ ನೀನ್ ಅನ್ಭವಿಸ್ತೀಯ. ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ನೀನು ನಿನ್ ಹೆಂಡತಿ ಜಗಳ ಮಾಡ್ಕೊಂಡು ಡೈವರ್ಸ್ ತಗೊಂಡು ರೋಡ್ ಮೇಲೆ ನಿಂತಿರ್ತಾರ. ನೋಡ್ತಾ ಇರು. ಹಲೋ ಮೇಡಮ್. ಸೈಡ್ ಬರಯ್ಯ. ಮನೆಗ್ ಬಂದು ಭಾಗ್ಯಲಕ್ಷ್ಮಿನ ಹಂಗೆ ಓಡಿಸ್ಬಿಟ್ರಲ್ಲ ಸರ್. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಸರ್. ಕೇಸು ಹೋಯ್ತು, ಜೊತೆಗೆ ಆ ಎಮ್ಮನ್ ಶಾಪ ಬೇರೆ ನಮಗೆ. ಈಗ ನಿಮ್ ಸಂತೋಷನ? ಇದುವರೆಗೂ ಅವಳಿಗೆ 3 ಸಲ ಡೈವರ್ಸ್ ಕೊಡ್ಸಿದೀನಿ. ಅದು ಸಾಲದು ಅಂತ ಅವಳ ಮಗಳ ಜೀವನ ಬೇರೆ ಹಾಳು ಮಾಡಕ್ ಹೊರಟಿದ್ದಾಳೆ. ಕೆಲವು ಹೆಂಗಸರಿಗೆ ತಾಳಿ ಅಂದ್ರೆ ಅಸಹ್ಯ. ಕೆಲವು ಲಾಯರ್ಗೆ ಕೇಸು. ನೆಕ್ಸ್ಟ್ ಕೇಸ್ ಏನ್ ನೋಡ್ರಿ? ಐಟಿ ಹೆಂಡತಿ ಸರಿ ಇಲ್ಲ ಅಂತ ಐಟಿ ಗಂಡ ಬಂದಿದ್ದಾನೆ. ಗೋಪಾಲಕೃಷ್ಣ. ಗೋಪಾಲ ಕೃಷ್ಣ. ಸರಿ ಕರೀರಿ. ಗೋಪಾಲಕೃಷ್ಣ. ಮಿಸ್ಟರ್ ಗೋಪಾಲಕೃಷ್ಣ. ಐ ವಾಂಟ್ ಡೈವರ್ಸ್. ದುಡ್ಡು ಕೊಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಅದೇ ಬೇಕಾಗಿರೋದು ಸಾರ್. ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಗೋಪಾಲಕೃಷ್ಣ, ನೀವು ಸ್ಟಡಿ ಆಗಿರ್ಬೇಕು. ನಿಮ್ ಜೊತೆ ನಾನು ಇರ್ತೀನಿ. ಬನ್ನಿ. ಬನ್ನಿ. ದೇವ್ರೆ, ಕೇಸ್ ಸಿಗ್ಲಪ್ಪ. ಅಕ್ಷಯ, ಡ್ಯಾಡಿಯಲ್ಲಿ? ಡ್ಯಾಡಿ ಕೆಳಗಿದ್ದಾರೆ. ಪಕ್ಕದಲ್ಲಿ ಕವಿತಾ ಆಂಟಿ ಕೂಡ ಇದ್ದಾರೆ. ಅವಳ ಮಾತಿನಲ್ಲಿ ಗೋಗ್ಲಿ ನಾನೇನ್ ಮಾಡ್ಲಿ? 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ನಿನಗೊಂದ್ ವಿಷಯ ಗೊತ್ತಾ ವೆಂಕಟ್? ಶ್ರೀರಾಮ್ಪುರದಲ್ಲಿ ಒಬ್ಬ ಹುಡುಗ ಅವ್ರ ಅಮ್ಮನ್ ಕತ್ ಕೊಯ್ದು ಸಾಯಿಸ್ಬಿಟ್ನಂತೆ. ಅಬ್ಬಾ, ಶೂಟ್ ಮಾಡಿದ ಫುಟೇಜ್ ನೋಡಿ ನನಗ್ ತಲೆನೇ ತಿರ್ಗೋಯ್ತು. ಅವನು ನಾರ್ತ್ ಇಂಡಿಯನ್ ಅನ್ಸತ್ತೆ. ಯಾರು ಹೇಳಿದ್ದು? ಅವನು ನಾರ್ತ್ ಇಂಡಿಯನ್ ಅಲ್ಲ, ಅಷ್ಟಕ್ಕೆ ಅವನು ಸೌತ್ ಇಂಡಿಯನ್, ಅಚ್ಚ ಕನ್ನಡಿಗ.
ಹೆಂಡತಿ ಶೀಲಾನ ಅನುಮಾನ ಪಟ್ಟ ಗಂಡ ತನ್ನ ಮಗನಿಗೆ ಕತ್ತರಿಸು ನಿನ್ನ ತಾಯಿ ತಲೆನ ಅಂತಾನೆ. ಅದನ್ನ ಕೇಳಿಸ್ಕೊಂಡ ಮಗ ಕೊಡ್ಲಿಲಿ ಒಂದೇ ಏಟ್ ಹಾಕ್ತಾನೆ. ತಲೆ ಒಂದ್ ಕಡೆ, ಮುಂಡ ಒಂದ್ ಕಡೆ ಬಿದ್ದೋಗತ್ತೆ. ಆ ಪರಶುರಾಮನಂತ ದಿವ್ಯ ಪುರುಷ ಹುಟ್ಟಿದ್ದು ಈ ಪುಣ್ಯ ಭೂಮಿಲೆ. ಅದರಿಂದ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ಬೇರೆ ಮಾಡ್ಬೇಡ್ರಿ. ಈ ಭೂಮಿಲಿ ಹುಟ್ಟಿರೋ ಯಾರೇ ಆಗಿದ್ರು ಸಾಮಾನ್ಯರಲ್ಲ. ಪಾಂಡು ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ತಗೊಂಡಿದ್ದಾನೆ. ಓ, ನೀನು ಇಲ್ಲೇ ಇದೆಯಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲಾ ಕೆಲಸನೂ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು. ಯಾರ ಮೇಲೂ ಆಧಾರವಾಗಿರ್ಬಾರ್ದು ಅಂತ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಿನ್ನೆ ಆ ಪಾಂಡು ಬರಲಿಲ್ಲ ಅಂತ ಇಸ್ತ್ರಿ ಆಗದಿರೋ ಬಟ್ಟೆನ ಹಾಕೊಂಡು ಹೋದೆ. ಒಂದು ಕೆಲಸನೂ ಸರಿ ಆಗ್ಲಿಲ್ಲ. ಅವಾಗ್ಲೇ ಡಿಸೈಡ್ ಮಾಡಿದೆ, ಏನೇ ಆದ್ರೂ ಸರಿ ಈ ಕೆಲ್ಸನ ನಾನು ಕಲ್ತ್ಕೋಬೇಕು ಅಂತ. ಸಮಸ್ಯೆ ಬಂದಾಗ್ಲೇ ತಾನೇ ಮನುಷ್ಯ ಏನಾದ್ರೂ ಕಲ್ತ್ಕೊಳ್ಳೋದು. ಹೊರಟೋಗ್ಬಿಟ್ಲು. ಗಂಡನ ಮಾತನ್ನ ಎಲ್ಲಿ ಕೇಳ್ತಾಳೆ ಹೆಂಡತಿ? ಹೋಗ್ ಬರ್ತೀನಿ. ವೆಂಕಟ್, ನನ್ ಚೂಡಿದಾರ್ ಐರನ್ ಮಾಡ್ದೇನೆ ಹೊಟ್ಟೋಗ್ತಿದ್ಯಾ? ಅದನ್ನ ಎತ್ಕೊಂಡು ನೀನೇ ಐರನ್ ಮಾಡ್ಕೊಂಡ್ರೆ ಮೈಯಲ್ಲಿರೋ ಕೊಲೆಸ್ಟ್ರಾಲ್ ಕರಗುತ್ತೆ. ಮಿಸ್ಟರ್ ವೆಂಕಟ್, ಶಾಂತಮ್ಮ, ನಿಮಗ್ ಐರನ್ ಮಾಡಕ್ ಬರುತ್ತಾ? ಪ್ಲೀಸ್ ಲಿಸನ್ ಟು ಮೀ. ನಿಮ್ಮ ಕೇಸ್ನ ನಾನು ಸರಿಯಾಗಿ ಸ್ಟಡಿ ಮಾಡಿದ್ದೀನಿ. ತುಂಬಾ ಕ್ರಿಟಿಕಲ್ ಆಗಿದೆ. ನಿನ್ ತಾಳಿಗೆ ಕೂತು ಬರಬಹುದು. ಫಸ್ಟ್ ನೈಟ್ ಅಲ್ಲಿ ಯಾರಾದ್ರೂ ನಿಜಾನ ಹೊರಗೆ ಹಾಕ್ತಾರಾ? ಇಡೀ ರಾತ್ರಿ ಗಂಡ ಹೆಂಡತಿ ಇಬ್ರು ನಡೆದ ಘಟನೆಗಳನ್ನ ರಿವೆಂಡು ಮಾಡಬಾರ್ದು, ಫಾರ್ವರ್ಡ್ ಮಾಡಬಾರ್ದು. ಓನ್ಲಿ ಪ್ಲೇ ಪ್ಲೇ ಪ್ಲೇ. 5-6 ಅಬಾರ್ಷನ್ ಮಾಡಿಸ್ಕೊಂಡಿರೋ ಹೆಂಗಸು ಕೂಡ ಫಸ್ಟ್ ನೈಟ್ ಅಲ್ಲಿ ಏನ್ ಹೇಳ್ತಾಳೆ ಗೊತ್ತಾ? ನನಗಿದು ಹೊಸ್ತು ಕಂಡ್ರೆ ಭಯ ಆಗ್ತಿದೆ ಅಂತಾಳೆ. ಆದ್ರೆ ನೀವು ಯಾವತ್ತೋ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಊಟಿಗೆ ಹೋಗಿರೋ ಫ್ಲಾಶ್ ಬ್ಯಾಕ್ ನ ಓಪನ್ ಮಾಡ್ತೀರಿ. ಇಲ್ಲಿ ನೋಡಿ ಮೇಡಮ್, ಕೆಲವೊಂದು ವಿಷಯಗಳನ್ನ ಯಾವತ್ತೂ ಓಪನ್ ಆಗಿ ಹೇಳ್ಕೋಬಾರ್ದು, ಮುಖ್ಯವಾಗಿ ಗಂಡನ ಹತ್ರ. ಯಾಕೆ ಅಂದ್ರೆ ಅವನಿಗೆ ವಿನಯತೆ ಗೊತ್ತಿರೋಲ್ಲ. ನೀನೇನೆ ನೋಡ್ತೀಯಾ? ತಿನ್ನು. ಅದು ನಿಮ್ಗಲ್ಲ ಮೇಡಮ್. ನಾಳೆ ನೀವು ಬರೋವಾಗ ಪರ್ಸ್ನ ಮರಿದ ಹಾಕಿ ತಗೊಂಡ್ ಬನ್ನಿ. ಪೆಟ್ರೋಲ್ ರೇಟು ಕಡಿಮೆ ಮಾಡಿದ ಹಾಗೆ ಮಾಡಿ ಜಾಸ್ತಿ ಮಾಡ್ಕೊಂಡೇ ಹೋಗ್ತಿದ್ದಾರೆ. ಓಕೆ. ಮದುವೆ ಮಾಡ್ಕೋಬೇಕಂದ್ರೆ ಲಕ್ಷ ಖರ್ಚು ಮಾಡ್ತಾರೆ. ಆದ್ರೆ ಡೈವರ್ಸ್ ತಗೋಬೇಕಂದ್ರೆ 10 ಪೈಸೆ ಖರ್ಚು ಮಾಡಲ್ಲ. ಅಪ್ಪ, ನನಗೊಂದು ಡೌಟ್. ಅಮ್ಮನಿಗೆ ಬೇರೆ ಯಾವ್ದಾದ್ರು ಕನೆಕ್ಷನ್ ಇದೆಯಾ? ಇರಬಹುದೇನೋ. ಯಾವಾಗ ನೋಡಿದ್ರು ಥಿಂಕ್ ಮಾಡ್ತಾನೆ ಇರ್ತಾಳೆ. ಐನ್ಸ್ಟೀನ್ ಹೀಗೆ ಥಿಂಕ್ ಮಾಡ್ತಿದ್ರು. ನಿನ್ನಂತ ಮಗಳು ಹೆತ್ತಿರೋದಕ್ಕೆ ನೀನ್ ದೊಡ್ಡವಳಾದ್ಮೇಲೆ ಏನಾಗ್ತೀಯೋ ಏನೋ ಅಂತ ಚಿಂತೆ ಮಾಡಬಾರ್ದಾ? ನೋಡಕ್ ಇಷ್ಟಿದ್ಯಾ, ತಲೆ ಎಲ್ಲ ಮಾತಾಡ್ತೀಯಾ? ಮನೇಲಿ ಡೌಟ್ ಕೂಡ ಕೇಳಬಾರ್ದು. ಏನಂದ? ಏನಿಲ್ಲ. ನಾನು ಗೇಟ್ ಕ್ಲೋಸ್ ಮಾಡೋಣ ಅಂತ ಬಂದೆ. ಹೊರಗಡೆ ಒಂದೇ ನಾಯಿ ಕಾಟ. ಮೊದಲು ಮುನ್ಸಿಪಾಲಿಟಿ ಅವ್ರಿಗೆ ಫೋನ್ ಮಾಡ್ಬೇಕು. ಹೋದ್ವಾರ ಪಾಪ ಕವಿತಾ ಬಟ್ಟೆ ಕೂಡ ಹರಿದಾಕಿದ್ದಾವೆ. ಬಾಬಾ.